Oh my God. ಉದ್ದಿನಬೇಳೆ ಹಾಕಿ ಅಕ್ಕಿ ಹಾಕಿ ಮಾಡಿದರೂ ಇಷ್ಟು ಚೆನ್ನಾಗಿ ಯಾವ ದೋಸೆನೂ ಬರೋದಿಲ್ಲ. ಸಿಂಪಲ್ಲಾಗಿ ಬೆಳಗ್ಗೆ ಮಕ್ಕಳಿಗೆ ಅವಸರ ಇರುತ್ತಲ್ವ, ಬೇಗನೆ ಟಿಫನನ್ನು ನಾವು ರೆಡಿ ಮಾಡ್ಕೊಳ್ಬಹುದು. ಹೇಗೆ ಮಾಡೋದು ಅಂತ ಈ ರೆಸಿಪಿನ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಯಾವ ಕಪ್ ಅಳತೆ ತೊಗೊಂಡಿರ್ತಾರೋ ಅದೇ ಕಪ್ಪಿನಷ್ಟು ಒಂದು ಹಸಿ ಕಡಲೆಬೇಳೆ ಹಿಟ್ಟು, ಮತ್ತು 1 ಕಪ್ಪಿನಷ್ಟು ಜೋಳದ ಹಿಟ್ಟು, ಮತ್ತು 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ಬೇಕಾಗತ್ತೆ. ನೀವು ಯಾವ ಅಳತೆ ತೊಗೊಂಡಿರ್ತೀರ ನೋಡಿ ಅದೇ ಅಳತೆನೇ ತೊಗೊಳ್ಳಿ. ದೋಸೆ ತುಂಬ ಟೇಸ್ಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಯಾವ ಹಿಟ್ಟು ಜಾಸ್ತಿ ಹಾಕ್ತಿರೋ ಅದೇ ಫ್ಲೇವರ್ ಜಾಸ್ತಿ ಬರುತ್ತೆ, ಸೀದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ನಂತರ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ. ಕಲರ್ಗಂತ ಹೇಳಿ ನಾನಿಲ್ಲಿ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಯೆಲ್ಲೋ ಕಲರಾಗಿ ಬರುತ್ತಂತ ಹೇಳಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಮತ್ತು ಟೊಮೆಟೊನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ, ಯಾಕಂದರೆ ಟೇಸ್ಟು ಉತ್ತಪ್ಪ ರೀತಿಯಾಗಿ ಬರುತ್ತೆ. ಅದಕ್ಕಾಗಿ ನಾನಿಲ್ಲಿ ಈ ಐಡಿಯಾನ ಮಾಡಿದ್ದೀನಿ. ಸ್ವಲ್ಪ ದಪ್ಪವಾಗಿ ಬರುತ್ತೆ, ಉತ್ತಪ್ಪ ರೀತಿಯಾಗಿ ಬರುತ್ತೆ. ನೀವು ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೆಟೊನ ನಾವಿಲ್ಲಿ ಸ್ಕಿಪ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಪೂರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ವಿ ಅಂದ್ರೂ ಕೂಡ ನಾವಿಲ್ಲಿ ತೆಳುವಾಗಿ ಹಾಕ್ಕೊಳ್ಬೋದು, ಇಲ್ಲ ಮೇಲೇನೂ ಕೂಡ ಉದುರಿಸ್ಬೋದು. ಇದು ಹಿಟ್ಟಿನ ದೋಸೆ ಆಗಿರೋದ್ರಿಂದ ಫ್ಲೇವರ್ ಸ್ವಲ್ಪ ಸಪ್ಪಗೆ ಅನಿಸುತ್ತಲ್ವ, ಅದಕ್ಕಾಗಿ ಚೂರು ಉಪ್ಪನ್ನು ಜಾಸ್ತಿ ಹಾಕ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ, ಕೊತ್ತಂಬರಿ, ನಿಮ್ಗೆ ಏನೇನು ಫ್ಲೇವರ್ಗಳು ಬೇಕೋ ಎಲ್ಲ ತರಕಾರಿನೂ ಹೆಚ್ಚಿ ಕೂಡ ನಾವಿಲ್ಲಿ ಹಾಕ್ಕೊಳ್ಬಹುದು. ನೀರು ಇಲ್ಲಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇರುತ್ತಲ್ವ, ನೀರು ಜಾಸ್ತಿ ಇರುತ್ತೆ. ಅದು ಹಿಟ್ಟು ಫುಲ್ಲು ಜಿಗಿಟಾಗಿರೋದ್ರಿಂದ ನೀರು ಜಾಸ್ತಿ ಹಿಡಿಯುತ್ತೆ. ಚೆನ್ನಾಗಿ ನೀರನ್ನ ಹಾಕ್ತಾ ಯಾವುದೇ ಗಂಟಿಲ್ಲದೆ ಇರೋ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ನೋಡಿ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಂತ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ನೀರು ಈ ರೀತಿಯಾಗಿ ಹಾಕಿದ್ವಿ ಅಂದರೆ ಹಿಟ್ಟು ಕೈಯಿಂದ ಜಾರಿ ಹೋಗಬೇಕು, ಆ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ಇಲ್ಲಾಂದರೆ ದೋಸೆ ಸೀದೋಗೋ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಇಷ್ಟಾಗಿ ನೀಟಾಗಿ ಎಲ್ಲನೂ ಗಂಟೆಲ್ಲ ಹುಡ್ಕಾಡಿ ಚೆನ್ನಾಗಿ ಕಡಲೆಬೇಳೆ ಹಿಟ್ಟು ಹಾಕಿರ್ತೀವಲ್ವ, ಅದು ಅಷ್ಟು ಜಾಸ್ತಿಯಾಗಿ ಗಂಟು ಸರಿಯೋದಿಲ್ಲ. ಅಲ್ಲದಲ್ಲೇ ಜೀರಿಗೆ ಕೂಡ ಕಾಣಿಸ್ತಾ ಇದೆ ನೋಡಿ. ಒಂದು 10-15 ನಿಮಿಷ ನಾವು ಹಿಟ್ಟೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡು. ಅದಾದ ನಂತರ ನಾವಿಲ್ಲಿ ದೋಸೆ ತವ ಇರುತ್ತಲ್ವ, ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಎಲ್ಲ ಮಿಕ್ಸ್ ಆಗಿ ಅಷ್ಟೂ ನೀಟಾಗಿ ನೆಂದುಬಿಟ್ಟಿದೆ ಹಿಟ್ಟು. ಸ್ವಲ್ಪ ಹಿಟ್ಟು ನೆಂದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಬೇಗನೆ ದೋಸೆ ಎದ್ದು ಬಂದುಬಿಡುತ್ತೆ, ತಳ ಹಿಡಿಯೋದಿಲ್ಲ. ಅದಕ್ಕಾಗಿ ಈ ಟ್ರಿಕ್ಸ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳೋಣ, ಬೇಗನೆ ದೋಸೆ ಎದ್ದು ಬಂದುಬಿಡುತ್ತೆ. ನಾನಿಲ್ಲಿ ನಾನ್ ಸ್ಟಿಕ್ ದೋಸೆ ತವ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಕಾಯಕ್ಕೆ ಇಟ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಎಣ್ಣೆನ ಹಾಕಿ, ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಮುಡಿಸೋ ಹಾಗಿಲ್ಲ. ಮಸಾಲೆ ದೋಸೆಗೆ ಯಾವ ರೀತಿ ನೀರನ್ನು ಹಾಕಿ ನಾವು ದೋಸೆ ಹಾಕ್ತೀವಲ್ವ, ಆ ರೀತಿಯಾಗಿ ನೀರನ್ನು ನಾವಿಲ್ಲಿ ಮುಡಿಸ್ಲೇಬಾರ್ದು. ಎಣ್ಣೆನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ನಾವು ಗ್ಯಾಸ್ನ ಕಾಯಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಚೆನ್ನಾಗಿ ತವದ ಮೇಲೆ ಹರಡಿ, ನಾನಿಲ್ಲಿ ತರಕಾರಿ ಹಾಕಿರೋದ್ರಿಂದ ಅಷ್ಟು ತೆಳುವಾಗಿ ಬರೋದಿಲ್ಲ, ಸ್ವಲ್ಪ ಉತ್ತಪ್ಪ ರೀತಿಯಲ್ಲಿ ನನ್ನ ದೋಸೆಗಳು ಬರುತ್ತೆ. ಚೂರು ಫ್ಲೇಮನ್ನು ಸ್ವಲ್ಪ ಜೋರು ಮಾಡ್ಕೊಳ್ಳಿ, ಯಾಕಂದರೆ ಕಡಲೆಬೇಳೆ ಹಾಕಿರ್ತೀವಲ್ವ, ಹಿಟ್ಟು ಸೀದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಚೂರು ಕಡಲೆಬೇಳೆ ಹಾಕಿರೋದ್ರಿಂದ ಸೀದೋಗುತ್ತೆ. ಅದಕ್ಕಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆಗ್ತಿರುತ್ತೆ, ಆವಾಗ ನಾವಿಲ್ಲಿ ಮೇಲ್ಗಡೆನೂ ಕೂಡ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಕಲರೆಲ್ಲ ಫುಲ್ ಚೇಂಜ್ ಆಗುತ್ತೆ ನೋಡಿ, ಈ ಥರ ಆಗಿಬಿಡುತ್ತೆ. ಅದಾದ ನಂತರ ನಾವು ಒಂದು ಚಮಚ ಇರುತ್ತಲ್ವ, ತೆಳುವಾಗಿ ಸ್ಲೋಪಲ್ಲಿ ಇರುತ್ತಲ್ವ, ಆ ರೀತಿ ಇದು ಚಮಚವನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ತಿರುವಿ ಹಾಕ್ಕೊಳ್ಬೇಕಾಗುತ್ತೆ. ಕೆಳಗಡೆನೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ, ಯಾಕಂದರೆ ಕೆಳಗಡೆ ಕೂಡ ಹಿಟ್ಟಿರುತ್ತಲ್ವ, ಹಿಟ್ಟಿನ ಅಂಶ ಇರೋದ್ರಿಂದ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ನಾವು ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಈ ರೀತಿಯಾಗಿ ಕೆಳಗಡೆನೂ ನಾವು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆನ ನಾವು ಬಿಡ್ತಾ ಹೋಗಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂದರೆ ಯಾವುದೇ ರೀತಿಯಾದ ದೋಸೆ ಅಂಟೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಪ್ರೂಫ್ ಸಮೇತ ನಾನು ಮಾಡಿ ತೋರಿಸಿದ್ದೀನಿ. ಈ ದೋಸೆ ಸ್ವಲ್ಪ ಸಪ್ಪಗಿರೋದ್ರಿಂದ ನಾವಿಲ್ಲಿ ಇಡ್ಲಿ ಚಟ್ನಿ ಜೊತೆಗೆ ಮಾಡಿಕೊಂಡು ಒಳಗಡೆ ಸ್ವಲ್ಪ ಖಾರ ಪುಡಿನ ಅಥವಾ ಚಟ್ನಿ ಪುಡಿ ಇರುತ್ತಲ್ವ, ಆ ರೀತಿಯಾಗಿ ನಾವಿಲ್ಲಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಕಲರ್ಗಂತೇಳಿ ಅರಿಶಿನ ಹಾಕಿದ್ವಲ್ವ, ಅದೇ ಕಲರಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ. ಮತ್ತು ಏನು
ಅದರಿಂದ ಟ್ರಿಕ್ಸ್ ಅಂತ ಏನಿಲ್ಲ, ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಅಷ್ಟು ಹಾಕಿರೋದಷ್ಟೇ. ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಈ ರೀತಿಯಾದ ಸಿಂಪಲ್ ದೋಸೆ ಈಸಿಯಾಗಿ ದಿಢೀರ್ನೇ ಮಾಡ್ಕೊಳ್ಬೋದು. ಇದರಲ್ಲಿ ನಾವು ಇಡ್ಲಿ ಚಟ್ನಿಯೊಂದಿಗೆ ಕೂಡ ನಾವಿಲ್ಲಿ ಹೊಂದಿಸ್ಕೊಳ್ಬೋದು. ಅದನ್ನು ಇಲ್ಲ ಅಂತ ಹೇಳಿದರೆ ಚಟ್ನಿ ಪುಡಿ ಇರುತ್ತಲ್ವ, ಅದರಲ್ಲಿ ತುಪ್ಪ ಅಥವಾ ಎಣ್ಣೆನ ಹಾಕೊಂಡು ಕೂಡ ತಿನ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ಚಟ್ನಿ ಬೇಕು ಅಂತಿಲ್ಲ, ಎಲ್ಲದರಲ್ಲೂ ಕೂಡ ಹೊಂದ್ಕೊಳ್ಳುತ್ತೆ. ಟೊಮೆಟೊ ಚಟ್ನಿ ಕೂಡ ಆಗ್ಬೋದು, ಅಥವಾ ಆಲೂಗಡ್ಡೆ ಪಲ್ಯ ಇದ್ದರೂ ಕೂಡ ಆಗಬಹುದು. ಎಲ್ಲ ರೀತಿಯಾಗಿರುವಂತಹ ಪಲ್ಯಗಳಲ್ಲಿ ಇದು ಹೊಂದ್ಕೊಳ್ಳುತ್ತೆ. ಅಷ್ಟೇ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಇದು ದೋಸೆ ಇದಾಗಿದೆ. ನೋಡಿ, ಇನ್ಸ್ಟೆಂಟಾಗಿ ನೀವು ಟ್ರೈ ಮಾಡಿ. ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ.